ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಸ್ಥಳದ ಬಗ್ಗೆ ತಿಳಿಯೋಣ. ಅದರ ಸಹಿಷ್ಣುತೆಯ ಕಥೆ ನಿಜಕ್ಕೂ ಅಸಾಧಾರಣವಾದದ್ದು. ಅದುವೇ ಬಜ್ರೇಶ್ವರಿ ಮಾತಾ ದೇವಸ್ಥಾನ. ಇದಕ್ಕೆ ನಾಗರಕೋಟೆ ಧಾಮ ಅಂತಾನೂ ಕರೀತಾರೆ. ಇದರ ಇತಿಹಾಸ ಕೇವಲ ಪೂಜೆ ಪುನಸ್ಕಾರಗಳದ್ದು ಮಾತ್ರ ಅಲ್ಲ, ಅದು ಮತ್ತೆ ಮತ್ತೆ ಎದ್ದು ನಿಂತ ಹೋರಾಟದ ಕಥೆ. ಅಂದ್ರೆ ಇದರ ಇತಿಹಾಸದುದ್ದಕ್ಕೂ ನೋಡ್ತಾ ಹೋದ್ರೆ ಹೊರಗಿನಿಂದ ಬಂದ ಶತ್ರುಗಳು ಇದ್ರ ಮೇಲೆ ಕಣ್ಣಿಟ್ಟಿದ್ರು. ಯಾಕೆ ಅಂದ್ರೆ ಇಲ್ಲಿದ್ದ ಅಪಾರ ಸಂಪತ್ತಿಗಾಗಿ ಪದೇ ಪದೇ ದಾಳಿ ಮಾಡಿದ್ದಾರೆ. ಕೇವಲ ಮನುಷ್ಯರು ಮಾತ್ರ ಅಲ್ಲ, ಪ್ರಕೃತಿ ಕೂಡ ಈ ದೇವಸ್ಥಾನವನ್ನ ಬಿಟ್ಟಿಲ್ಲ. ಭಯಂಕರ ಭೂಕಂಪಗಳು ಇದನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿಬಿಟ್ಟಿತ್ತು. ಹಾಗಾದ್ರೆ ಒಂದು ಕಡೆ ಮನುಷ್ಯರಿಂದ ದಾಳಿ, ಇನ್ನೊಂದು ಕಡೆ ಪ್ರಕೃತಿಯಿಂದ ವಿಕೋಪ. ಇಷ್ಟೆಲ್ಲ ಆದ್ರೂ ಸಾವಿರಾರು ವರ್ಷಗಳಿಂದ ಈ ದೇವಸ್ಥಾನ ಹೇಗೆ ಗಟ್ಟಿಯಾಗಿ ನಿಂತಿದೆ? ಇದರ ಹಿಂದಿರೋ ಆ ಅದ್ಭುತ ಶಕ್ತಿಯೇನು? ಸರಿ, ಬನ್ನಿ ಇದರ ಉತ್ತರವನ್ನು ಹುಡುಕೋಣ. ಈ ದೇವಸ್ಥಾನದ ಕಥೆ ಒಂದು ರೀತಿ ವಿಚಿತ್ರ, ಒಂದು ದೊಡ್ಡ ವಿರೋಧಾಭಾಸ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಇದರಲ್ಲಿದ್ದ ಅಪಾರ ಸಂಪತ್ತೇ ಇದಕ್ಕೆ ಶಾಪವಾಯಿತು. ಇದೇ ಕಾರಣಕ್ಕೆ ದಾಳಿಕೋರರಿಗೆ ಇದು ಪ್ರಮುಖ ಟಾರ್ಗೆಟ್ ಆಯಿತು. ನೋಡಿ, ಶಕ್ತಿ ಮತ್ತು ವಿನಾಶ ಎರಡನ್ನೂ ಇದು ಒಟ್ಟಿಗೆ ಆಕರ್ಷಿಸಿತು. ಮೊದಲನೇದಾಗಿ ಇದರ ಹಿನ್ನೆಲೆ ನೋಡಿದ್ರೆ ಇದು ಸಾಮಾನ್ಯವಾದದ್ದಲ್ಲ. ಪುರಾಣಗಳ ಕಾಲದಿಂದಲೂ ಇದರ ಬಗ್ಗೆ ಉಲ್ಲೇಖ ಇದೆ. ಕಾಂಗ್ರಾದ ಬಲಿಷ್ಠ ಕಟೋಚ ರಾಜರು ಇದರ ಪೋಷಕರಾಗಿದ್ರು. ವಾಸ್ತುಶಿಲ್ಪದ ವಿಚಾರಕ್ಕೆ ಬಂದ್ರೆ ಉತ್ತರ ಭಾರತದ ನಾಗರಶೈಲಿ ಜೊತೆಗೆ ಹಿಮಾಲಯದ ಕೆಲವೊಂದು ವಿಶೇಷತೆಗಳು ಇದರಲ್ಲಿವೆ. ಇಲ್ಲಿ ಪೂಜಿಸೋದು ವಜ್ರೇಶ್ವರಿ ದೇವಿಯನ್ನ, ದುರ್ಗೆಯ ಒಂದು ಉಗ್ರರೂಪ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಯಾಕೆ ಇಷ್ಟೊಂದು ಫೇಮಸ್ ಅಂದ್ರೆ ಇಲ್ಲಿದ್ದ ಚಿನ್ನ, ವಜ್ರ, ಆಭರಣಗಳ ಅಪಾರ ಸಂಪತ್ತಿನಿಂದ. ಸರಿ, ಈಗ ನಾವು ಈ ದೇವಸ್ಥಾನ ಅನುಭವಿಸಿದ ವಿನಾಶ ಮತ್ತು ಅದು ಮತ್ತೆ ಹೇಗೆ ಎದ್ದು ನಿಂತಿತು ಅನ್ನೋ ಐತಿಹಾಸಿಕ ಘಟನೆಗಳನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಈ ದೇವಸ್ಥಾನದ ಇತಿಹಾಸ ಇದೆಯಲ್ಲ, ಅದು ಬಿದ್ದೇಳುವ ಒಂದು ನಿರಂತರ ಕತೆ ಇದ್ದಗೆ. ನೋಡಿ, ಸುಮಾರು 9ನೇ ಶತಮಾನದಲ್ಲಿ ಕಟೋಚ್ ರಾಜರು ಇದನ್ನ ಕಟ್ಟಿಸಿದ್ರು. ಆದರೆ 1009ರಲ್ಲಿ ಘಜ್ನಿಯ ಮಹಮೂದ್ ಬಂದು ಇದನ್ನ ಪೂರ್ತಿ ಲೂಟಿ ಮಾಡ್ದ. ಅದಾದ್ಮೇಲೆ 1360ರಲ್ಲಿ ಫಿರೋಜ್ ಶಾ ತುಗ್ಲಕ್ನ ಸೈನ್ಯದಿಂದಾನೂ ಇದಕ್ಕೆ ಹಾನಿಯಾಯಿತು. ಆದರೆ ಎಲ್ಲಕ್ಕಿಂತ ದೊಡ್ಡ ಹೊಡೆತ ಬಿದ್ದಿದ್ದು 1905ರಲ್ಲಿ ಕಾಂಗ್ರಾದಲ್ಲಿ ಒಂದು ಭಯಂಕರ ಭೂಕಂಪ ಆಗಿ ದೇವಸ್ಥಾನ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು. ಆದರೂ ನೋಡಿ, ಪ್ರತಿ ಸಲ ಬಿದ್ದಾಗ್ಲೂ ಅಲ್ಲಿನ ಜನ, ಭಕ್ತರು ಸೇರಿ ಇದನ್ನ ಮತ್ತೆ ಕಟ್ಟಿದ್ದಾರೆ. ಇಲ್ಲಿವರೆಗೆ ಇತಿಹಾಸದಲ್ಲಿ ಏನಾಯ್ತು ಅಂತ ನೋಡಿದ್ವಿ. ಆದರೆ ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ಏಕೆ ಅನ್ನೋದು. ಯಾಕೆ ಈ ಜಾಗಕ್ಕೆ ಇಷ್ಟೊಂದು ಆಧ್ಯಾತ್ಮಿಕ ಶಕ್ತಿ ಬಂತು? ಯಾಕಿದು ಇಷ್ಟು ಪವಿತ್ರ? ಇದಕ್ಕೆ ಮುಖ್ಯ ಕಾರಣ ಇದೊಂದು ಶಕ್ತಿಪೀಠ ಆಗಿರೋದು. ಪುರಾಣಗಳ ಪ್ರಕಾರ ಶಿವನ ತಾಂಡವದ ವಕ್ತೆ ಸತೀದೇವಿಯ ದೇಹದ ಭಾಗಗಳು ಭೂಮಿ ಮೇಲೆ ಬೇರೆ ಬೇರೆ ಕಡೆ ಬಿದ್ವು. ಈ ಸ್ಥಳದಲ್ಲಿ ಅವಳ ಎಡಸ್ಥಾನ ಬಿದ್ದಿತ್ತು ಅನ್ನೋದು ನಂಬಿಕೆ. ಇದೇ ಕಾರಣಕ್ಕೆ ಈ ಭೂಮಿಗೆ ಒಂದು ದೈವಿಕ ಶಕ್ತಿ ಬಂದಿದೆ. ಇದು ಅತ್ಯಂತ ಪವಿತ್ರವಾದ ಜಾಗ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ನೀವು ನೋಡಿದ್ರೆ ಮನುಷ್ಯರ ಆಕಾರದ ಮೂರ್ತಿ ಇಲ್ಲ. ಅದ್ರ ಬದಲು ಇರೋದು ಪಿಂಡಿ ಅಂತ ಕರೆಯೋ ಒಂದು ನೈಸರ್ಗಿಕ ಕಲ್ಲು. ಇದು ದೇವಿಯ ಮೂಲಶಕ್ತಿಯ ಪ್ರತೀಕ. ಅಂದ್ರೆ ಇಲ್ಲಿ ಪೂಜೆ ಮಾಡೋದು ಒಂದು ಆಕಾರಕ್ಕಲ್ಲ, ಬದಲಿಗೆ ಆ ಶಕ್ತಿಗೆ. ಈ ದೇವಸ್ಥಾನದ ಆಧ್ಯಾತ್ಮಿಕ ಶಕ್ತಿಗೆ ಅದರ ಜಾಗ್ರಫಿ ಕೂಡ ಒಂದು ಕಾರಣ. ಇದು ಇರೋದು ಹಿಮಾಲಯದ ತಪ್ಪಲಿನಲ್ಲಿ, ಹಳೆ ಕಾಲದ ವ್ಯಾಪಾರ ಮಾರ್ಗಗಳ ಪಕ್ಕದಲ್ಲಿ. ಆದರೆ ಅತಿ ಮುಖ್ಯವಾದ ವಿಷಯ ಅಂದ್ರೆ ಇದು ಭೂಕಂಪಗಳು ಹೆಚ್ಚಾಗಿ ಆಗುವ ಪ್ರದೇಶದಲ್ಲಿದೆ. ಇದೇ ಕಾರಣಕ್ಕೆ ಇದು ಪದೇ ಪದೇ ನಾಶವಾಗಿ ಮತ್ತೆ ಮತ್ತೆ ಎದ್ದು ನಿಂತಿದೆ. ಸೊ ಈ ಹೋರಾಟದ ಕಥೆಯಲ್ಲಿ ಇದರ ಲೊಕೇಶನ್ಗೂ ದೊಡ್ಡ ಪಾತ್ರವಿದೆ. ಸರಿ, ಈ ಹಳೆಯ ನಂಬಿಕೆಗಳೆಲ್ಲ ಇವತ್ತಿಗೂ ಹೇಗೆ ಜೀವಂತವಾಗಿವೆ ಅಂತ ನೋಡೋಣ. ಇಲ್ಲಿ ಪುರಾಣದ ಕಥೆಗಳು ಬರೀ ಪುಸ್ತಕದಲ್ಲಿಲ್ಲ, ಬದಲಿಗೆ ಜನರ ದೈನಂದಿನ ಆಚರಣೆಗಳಲ್ಲಿ ಬೆರೆತು ಹೋಗಿವೆ. ಸ್ಥಳೀಯವಾಗಿ ಒಂದು ಕತೆ ಹೇಳ್ತಾರೆ. ದುರ್ಗಾದೇವಿ ರಾಕ್ಷಸರ ಜೊತೆ ಯುದ್ಧ ಮಾಡಿ ಗೆದ್ದ ಮೇಲೆ ಸುಸ್ತಾಗಿ ಇಲ್ಲಿಗೆ ಬಂದು ವಿಶ್ರಾಂತಿ ತೆಗೆದುಕೊಂಡ್ರಳಂತೆ. ಆಗ ತನ್ನ ಗಾಯಗಳಿಗೆ ಬೆಣ್ಣೆಯನ್ನ ಹಚ್ಕೊಂಡು ವಾಸಿ ಮಾಡ್ಕೊಂಡ್ಲಂತೆ. ಈ ಒಂದು ಪುಟ್ಟ ಕಥೆಯೇ ಇಲ್ಲಿನ ಅತ್ಯಂತ ವಿಶೇಷವಾದ ಆಚರಣೆಗೆ ಸ್ಫೂರ್ತಿ. ಈ ನಂಬಿಕೆಯನ್ನ ಮಕರ ಸಂಕ್ರಾಂತಿಯ ಬೆಣ್ಣೆ ಆಚರಣೆ ಮೂಲಕ ಇವತ್ತಿಗೂ ಜೀವಂತವಾಗಿ ಇಡಲಾಗಿದೆ. ಪ್ರತಿ ವರ್ಷ ಜನವರಿಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ದಿನ ಅರ್ಚಕರು ದೇವಿಯ ಪಿಂಡಿಗೆ 100 ಕೆಜಿಗಳಷ್ಟು ಬೆಣ್ಣೆಯನ್ನ ಲೇಪನ ಮಾಡ್ತಾರೆ. ಇದು ದೇವಿ ತನ್ನ ಗಾಯಗಳಿಗೆ ಬೆಣ್ಣೆ ಹಚ್ಕೊಂಡಿದ್ದನ್ನ ನೆನಪಿಸುತ್ತೆ. ಆಮೇಲೆ ಈ ಬೆಣ್ಣೆಯನ್ನ ಪ್ರಸಾದವಾಗಿ ಭಕ್ತರಿಗೆಲ್ಲ ಹಂಚಲಾಗುತ್ತೆ. ಇದನ್ನು ತಿಂದ್ರೆ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಅನ್ನೋದು ಬಲವಾದ ನಂಬಿಕೆ. ಪುರಾಣ ಮತ್ತು ಆಚರಣೆ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅನ್ನೋದಕ್ಕೆ ಇದು ಒಂದು ಅದ್ಭುತ ಉದಾಹರಣೆ ಅಲ್ವಾ? ಇಲ್ಲಿಯವರೆಗೆ ನಾವು ದೇವಸ್ಥಾನದ ಇತಿಹಾಸ, ಮಹತ್ವ ಎಲ್ಲವನ್ನೂ ನೋಡಿದ್ವಿ. ಈಗ ಇಲ್ಲಿಗೆ ಭೇಟಿ ಕೊಡಬೇಕು ಅಂತ ಅಂದ್ಕೊಂಡಿರೋರ್ಗೆ ಒಂದಿಷ್ಟು ಪ್ರಾಯೋಗಿಕ ಮಾಹಿತಿ. ನೀವೇನಾದ್ರೂ ಇಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಈ ಮಾಹಿತಿ ಉಪಯೋಗಕ್ಕೆ ಬರಬಹುದು.
ಇದು ಇರೋದು ಹಿಮಾಚಲ ಪ್ರದೇಶದ ಕಾಂಗ್ರಾ ಪಟ್ಟಣದಲ್ಲಿ. ದೇವಸ್ಥಾನಕ್ಕೆ ಯಾವುದೇ ಪ್ರವೇಶ ಶುಲ್ಕ ಇಲ್ಲ. ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳ ನಡುವೆ ಭೇಟಿ ನೀಡಲು ಒಳ್ಳೆಯ ಸಮಯ. ನವರಾತ್ರಿ ಮತ್ತು ಮಕರ ಸಂಕ್ರಾಂತಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಒಂದು ಸಣ್ಣ ಟಿಪ್, ವೀಕೆಂಡ್ಸ್ ಮತ್ತೆ ಹಬ್ಬದ ದಿನಗಳಲ್ಲಿ ವಿಪರೀತ ಜನ ಇರ್ತಾರೆ, ಸೊ ಅದನ್ನ ಗಮನದಲ್ಲಿಟ್ಕೊಂಡು ಪ್ಲಾನ್ ಮಾಡೋದು ಉತ್ತಮ. ಹಾಗಾದರೆ ಕೊನೆಗೂ ಈ ದೇವಸ್ಥಾನ ಇಷ್ಟೊಂದು ಗಟ್ಟಿಯಾಗಿ ನಿಂತಿರೋದರ ರಹಸ್ಯವಾದರೂ ಏನು? ಉತ್ತರ ಒಂದೇ ಕಾರಣ ಅಲ್ಲ, ಇದು ಹಲವು ಶಕ್ತಿಗಳ ಒಂದು ಸಂಗಮ. ಒಂದು ಕಡೆ ದಾಳಿ ವಿಪತ್ತುಗಳನ್ನ ಎದುರಿಸಿ ನಿಂತ ಇತಿಹಾಸ, ಇನ್ನೊಂದು ಕಡೆ ಪವಿತ್ರವಾದ ಮತ್ತು ಅಷ್ಟೇ ಸವಾಲಿನ ಹಿಮಾಲಯದ ಪರಿಸರ, ಮತ್ತೊಂದು ಕಡೆ ಶಕ್ತಿಪೀಠ ಅನ್ನೋ ದೈವಿಕ ನಂಬಿಕೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿಗೂ ಜೀವಂತವಾಗಿರುವ ಆಚರಣೆಗಳು ಮತ್ತು ಜನರ ಅಚಲವಾದ ನಂಬಿಕೆ, ಇವೆಲ್ಲವೂ ಸೇರಿ ಈ ದೇವಸ್ಥಾನವನ್ನ ಇಂದಿಗೂ ಗಟ್ಟಿಯಾಗಿ ನಿಲ್ಲಿಸಿವೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ದೇವಸ್ಥಾನದ ಈ ಕಥೆ ಇಷ್ಟೆಲ್ಲ ವಿನಾಶಗಳ ನಡುವೆಯೂ ಮುರಿಯದ, ಸೋಲದ ಮಾನವನ ನಂಬಿಕೆಯ ಶಕ್ತಿಯ ಬಗ್ಗೆ ನಮಗೆ ಏನ್ ಹೇಳುತ್ತೆ? ಇದೊಂದು ನಿಜವಾಗಿ ಯೋಚನೆ ಮಾಡಬೇಕಾದ ವಿಷಯ.